ಚಿಟಗುಪ್ಪ ತಾಲೂಕಿನ ಮನ್ನಾಕೇಳಿ ಗ್ರಾಮದಲ್ಲಿ ಮಾಂಸ ಮಾರಾಟಕ್ಕೆ ನಿಬಂಧನೆಗಳು ಹೇರಲು ಸಾರ್ವಜನಿಕರಿಂದ ಬುಧವಾರ ಗ್ರಾಮ ಪಂಚಾಯತ್ಗೆ ಮನವಿ ಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನ ಗ್ರಾಮ ಪಂಚಾಯತ್ ವತಿಯಿಂದ ಮಾಂಸದ ಅಂಗಡಿ ಮಾಲೀಕರ ಸಭೆಯನ್ನು ನಡೆಸಲಾಗಿದೆ. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜಕುಮಾರ್ ಅಗಸಿ ಮಾತನಾಡಿದ್ದು, ಮೊಟ್ಟಮೊದಲು ಮಾಂಸ ಅಂಗಡಿಗಳು ಸ್ವಚ್ಛತೆಯಿಂದ ಕೂಡಿರಬೇಕು, ವೈದ್ಯರಿಂದ ತಪಾಸಣೆಗೆ ಒಳಗಾದ ಜಾನುವಾರು ಮಾತ್ರ ಕಟ್ ಮಾಡಬೇಕು ಮತ್ತು ಜಾನುವಾರು ಕಟ್ ಮಾಡಲು ಪ್ರತ್ಯೇಕವಾಗಿ ಘಟಕ ನಿರ್ಮಿಸುವವರೆಗೆ ಮಾಂಸ ಮಾರಾಟ ಬಂದ್ ಮಾಡಬೇಕು. ಸಾರ್ವಜನಿಕ ರಸ್ತೆ ಮೇಲೆ ಮಾಂಸದ ಅಂಗಡಿ ಇರಲೇಬಾರದು. ಈ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಿದರೆ ಮಾತ್ರ ಮಾಂಸ ಮಾರಾಟ ಮಾಡಲು ಅವಕಾಶ ನೀಡಲಾಗುತ್ತದೆ. ನಿಯಮ ಪಾಲನೆ ಮಾಡದೆ ಮಾಂಸ ಮಾರಾಟ ಮಾಡಿದರೆ ಅಂತಹ ಮಾಲೀಕರ ವಿರುದ್ಧ ಕ್ರಮ ಜರುಗಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಮಾಂಸದ ಅಂಗಡಿಯ ಮಾಲೀಕರು ಕೆಲವು ನಿಯಮಗಳ ಸಡಿಲಿಕೆಗಾಗಿ ಒತ್ತಾಯಿಸಿದ್ದು, ನಿಯಮ ಪಾಲನೆಯಲ್ಲಿ ಸಡಿಲಿಕೆಗೆ ಅವಕಾಶವಿಲ್ಲ, ಕಾಲಾವಕಾಶ ನೀಡಲಾಗುತ್ತೆ ಹೊರತು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕೆಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭಾಗ್ಯಜ್ಯೋತಿ ಖಡಕ್ ಸೂಚನೆಯನ್ನು ರವಾನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮೊಹಮ್ಮದ್ ಫಾರೂಕ್ ಜಮಾದಾರ್, ಮೊಹಮ್ಮದ್ ಜಾವೇದ್ ಸೇರಿ ಮಾಂಸದ ಅಂಗಡಿಯ ಮಾಲೀಕರು ಉಪಸ್ಥಿತರಿದ್ದರು. हमारे पास तो ये मच्छी वाले लग जा रहे हैं मैडम, लेके जा रहे हैं। हमारे पास से तो वेस्टर्न पूरा। ब्यूरो रिपोर्ट सजीश लंबुनोर, भारत वैभव न्यूज़, चिटगुप्पा. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka.